ಮಳೆ ಏನಾದ್ರು ಬಂದುಬಿಟ್ರೆ ಬೆಳಿಗ್ಗೆನೆ ನಾವು ಹಾಸನಲ್ಲಿದ್ದೀವ ಅಥವಾ ಬೆಂಗಳೂರಿಗೆ ಅಪ್ಪಿತಪ್ಪಿ ಬಂದ್ಬಿಟ್ಟಿದ್ದೀವ ಅನ್ನೋ ಡಿಸ್ಅಡ್ವಾಂಟೇಜ್ ಅಂತ ಯಾರೋ ಕೇಳಿದ್ರು, ಇದೇ ಡಿಸ್ಅಡ್ವಾಂಟೇಜ್. ಇವ್ರು ಮಾತ್ರ ಕೆಲಸ ಬಿಡೋದೇ ಇಲ್ಲ ಮಳೆ ಬಂದ್ರೂ. ಅಲ್ಲ ತರ್ಸಿರೋದು ಅವಳಿಗ ನಿನಗನ್ನೋದೇ ಕನ್ಫ್ಯೂಷನ್ ಆಗ್ತಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿವಿ ಪರ್ಶ್ಯೂ ಡೈರೀಸ್. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ದಿನ ಶುರು ಆಗೋದು ಬೆಳಗ್ಗೆ ಎದ್ದು ಒಂದು ಲೋಟ ಲೆಮನ್ ವಾಟರಿಂದ. ನಿಮ್ಮ ದಿನ ಹೇಗೆ ಶುರುವಾಗುತ್ತೆ, ನೀವು ಏನು ವಾಟರ್ ತೊಗೊಳ್ತೀರಾ ಮಾರ್ನಿಂಗ್ ಎದ್ದು ಕಮೆಂಟ್ ಮಾಡಿ ನೋಡುವ ಯಾರ್ಯಾರು ಏನೇ ತೊಗೊಳ್ತೀರಾ ಅಂತ. ಸರಿ, ಮಳೆ ಬರ್ತಾ ಇದೆ. ಮೇಡಮ್ಮು ಬ್ರೇಕ್ಫಾಸ್ಟ್ ತಿಂತಾ ಇದ್ದಾರೆ ಆಲ್ರೆಡಿ ಸ್ಕೂಲಿಗೆ ಹೋಗೋದಕ್ಕೆ. ಬಟ್ ಮಳೆ ಇನ್ನು 20 ಮಿನಿಟ್ಸ್ ಇದೆ. ಇನ್ನು 20 ಮಿನಿಟ್ಸಲ್ಲಿ ಏನಾಗುತ್ತೋ ಅಂತೂ ಗೊತ್ತಿಲ್ಲ. ಮಳೆ ನಿಂತರೆ ಸ್ಕೂಲಿಗೆ ಕಳಿಸೋದು, ಇಲ್ಲ ಅಂದರೆ ಇಲ್ಲ. ಆಲ್ರೆಡಿ ಟೈಮ್ ಆಗಿದೆ. ಸೊ ಬ್ರೇಕ್ಫಾಸ್ಟು ಟಿ ವಿ ಇಲ್ಲ ಅಂತ ತಿಂತಾ ಇಲ್ಲ ಅವಳು. ಯಾಕಮ್ಮ? ಯಾಕೆ 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 ಬೇಡ? ಈಗ ಓಪನ್ ಮಾಡಿದ್ರೆ ಹೊಡಿತೀನಿ ಮನೆ ಒಳಗಡೆ. ಹೋಗೋಣ, ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಷ್ಟೇ. ಮಳೆ ಏನಾದ್ರು ಬಂದುಬಿಟ್ರೆ ಬೆಳಿಗ್ಗೆನೆ ನಾವು ಹಾಸನಲ್ಲಿದ್ದೀವ ಅಥವಾ ಬೆಂಗಳೂರಿಗೆ ಅಪ್ಪಿತಪ್ಪಿ ಬಂದ್ಬಿಟ್ಟಿದ್ದೀವ ಅನ್ನೋಷ್ಟು ಡೌಟ್ ಆಗೋಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ನಮ್ಮ ಹಾಸನಲ್ಲಿ. ಅದು ಸ್ಕೂಲ್ಗಳ ಹತ್ರ. ಸಂದಿಲೆಲ್ಲ ಗಾಡಿ ನುಗ್ಗಿಸ್ಕೊಂಡು ಮನೆಗೆ ಬಂದು ಆರಾಮಾಗಿ ತಿಂಡಿ ತಿಂದು ಮನೆ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಬಾಂಧನ ಕರ್ಕೊಬರೋಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಪಲ್ಯ ಮತ್ತು ಸಾಂಬಾರು ರೆಡಿ ಮಾಡಿಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಪಲ್ಯ, ಅದ್ರ ಜೊತೆಗೆ ನಿನ್ನೆ ಮಾಡಿದ್ದ ದಾಲೆ ಇದೆ. ಅಷ್ಟರಲ್ಲಿ ಹೋಗಿ ಬಾಂಧನ ಕರ್ಕೊಬಂದು ಹೋಮ್ವರ್ಕ್ ಬರ್ಸೋಕ್ಕೆ ಕೂರಿಸಿದ್ದೀನಿ. ಇವಳಿಗೆ ಹೋಮ್ವರ್ಕ್ ಬರ್ಸೋ ಅಷ್ಟರಲ್ಲಿ ನಾನಾಗಿರಲ್ಲ, ನಾಗವಲ್ಲಿಯಾಗಿ ತಾಳ್ಬಿಡ್ತೀನಿ. ಎ ಬರಿ ಅಂತಂದರೆ ಅಮ್ಮ ಪವರ್ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್ ಇದೇ ಹೊರ್ತೋಳು ಎ ಕರೆಕ್ಟಾಗಿ ಬರೆದ್ಬಿಟ್ಟು ಎ ಅಂತ ಹೇಳಲ್ಲ. ಇದೆಲ್ಲ ಹೇಳಿದ್ಮೇಲೆ ಎ ಅಂತ ಹೇಳ್ತಾಳೆ. ಅದನ್ನು ಎ ಅಂತ ಹೇಳ್ತಾಳೆ, ಆ್ಯಂಟ್ ಅಂತ ಹೇಳ್ತಾಳೆ. ಅವಳದು ಆಲ್ರೆಡಿ ಊಟ ಆಗಿದೆ, ನಂದು ಊಟ ಆಗಿರಲಿಲ್ಲ. ಅವಳಿಗೆ ಹೋಮ್ವರ್ಕ್ ಬರೆಸ್ತಾ ನಾನು ಊಟ ಹಾಕ್ಕೊಂಬಂದಿದ್ದೀನಿ. ಅವ್ರು ಎ ಬರ್ತಿರೋ ರೀತಿ ಅಷ್ಟೇ ನನ್ನ ಆಗಲ್ಲ ಅಂತ ಹೇಳಿ 6 ನಂಬರ್ ಎತ್ಕೊಂಡಿದ್ದಾರೆ. ಯಾಕಂದರೆ 6 ಬರೆಯೋದು ಅವಳಿಗೆ ಇಷ್ಟ, ನಂಬರ್ಸ್ ಬರೆಯೋದು ಇಷ್ಟ ಅವಳಿಗೆ. ಸ್ವಲ್ಪ ಈ ಆಲ್ಫಾಬೆಟ್ಸ್ ಬರೆಯೋದೇ ಸ್ವಲ್ಪ ಕಷ್ಟ ಅವಳಿಗೆ. ಟೈಮ್ ಆಲ್ರೆಡಿ 3 ಗಂಟೆ ಆಗಿದೆ. ನೋಡಿ ಹೇಗೆ ನನ್ನ ಮಗಳು ಮಧ್ಯೆ ಬರೀ ಅಂತಂದರೆ ಕೈ ನೋವು ಅಂತೆ. ಅದೇ ಪೆನ್ಸಿಲ್ ಇಟ್ಕೊಂಡು ಆಟ ಆಡೋ ಅಂದರೆ ಸೂಪರಾಗಿ ಆಟ ಆಡ್ತೀನಿ ಅಮ್ಮ ಅಂತ ಆಟ ಆಡ್ತಾ ಇದ್ದಾಳೆ. ಲಾಸ್ಟಲ್ಲಿ ಡೈಲಾಗ್ ಬೇರೆ, ಹೇಗೆ ನಾವು ಅಂತ. ಸಿಟ್ಟು ಬಂದು ಕೊನೆಗೆ ನಾನೇ ಹೋಮ್ವರ್ಕ್ ಮಾಡಬೇಕು, ಅಷ್ಟು ಕೋಪ ಬರೆಸ್ತಾಳೆ. ಎಷ್ಟೇ ಮಳೆ ಬಂದರೂ ಡೆಲಿವರಿ ಬಾಯ್ಸು ಅವ್ರ ಕೆಲಸ ಬಿಡೋದೇ ಇಲ್ಲ ಅಲ್ಲ. ಮಿಂತ್ರಾಯಿಂದ ಒಂದು ಟಾಪ್ ಬುಕ್ ಮಾಡಿದ್ದೆ, ಅದು ಬಂದಿದೆ. ಅದನ್ನು ವೇರ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನನಗಂತೂ ಸಖತ್ ಇಷ್ಟ, ಇದು ಕಂಫರ್ಟಬಲ್ ಆಗಿದೆ. ಆದರೆ ನನ್ನ ಮಗಳು ಅಮ್ಮ ಚೆನ್ನಾಗಿಲ್ಲ ಇದು ಅಂತ ಹೇಳಿ ನನಗೆ ಹೊಟ್ಟೆ ಒರೆಸ್ತಾಳೆ. ನೋಡಿ ಏನು ಹೇಳ್ತಾಳೆ ಅಂತ. ಹೇಗಿದೆ ಇದು? ನಾನು ಮಾಡಬೇಕು, ಮಾಡು. ಮಾಡಿ ಈಗ. ಹಿಂದೆ ಯಾಕೆ ಹೋಗ್ತಾ ಇದೆಯಾ? ಸಾಕು, ನಾನು ಮಾಡ್ತೀನಿ ಬಿಡು. ನಾನು ನೀನು ಡ್ಯಾನ್ಸ್ ಕ್ಲಾಸಿಗೆ ಹೋದ್ರೆ ಇಬ್ಬರು ಮಾಡೋಕ್ಕಾಗಲ್ಲ. ಇದು ಚಿಕ್ಕದು ಟ್ರೆಡ್ಮಿಲ್ ಅಲ್ಲ, ವಾಕಿಂಗ್ ಪ್ಯಾಡ್ ಅಷ್ಟೇ. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು, ಕಾಲು ನೋವಾಗುತ್ತೆ. ಆಮೇಲೆ ಬಂದಮೇಲೆ ವಾಕ್ ಹೋಗ್ಬೇಕು. ದಾರಿ ಬಿಡು ನನಗೆ. ಏಯ್ ಇದೇ ಕಾಟ ಕೊಡ್ತಾಳೆ ನನಗೆ. ಮಕ್ಕಳೇನೆ ಏನು ಡಿಸ್ಅಡ್ವಾಂಟೇಜ್ ಅಂತ ಯಾರೋ ಕೇಳಿದ್ರು, ಇದೇ ಡಿಸ್ಅಡ್ವಾಂಟೇಜ್. ನನ್ನ ಮಗಳಿದ್ದಾಳೆ, ಮನೇಲಿ ಮಕ್ಕಳಿತ್ತು ಅಂದರೆ ನಮಗೆ ವಾಕ್ ಮಾಡೋಕ್ಕೆ ಬಿಡಲ್ಲ. ಇದೇ ರೀಸನ್. ನೀವು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ, ಹೋಗು ಬಂದು. ಹೀಗೆ ನಾನು ವಿಡಿಯೋ ಎಡಿಟ್ ಮಾಡೋಣ ಅಂತ ಬಂತು ರೂಮಲ್ಲಿ ನಿಮ್ಮದೇ ಕೂತಿದ್ರೆ ಬಂದು ಈ ಥರಕ್ಕೆ ಡಿಸ್ಟರ್ಬ್ ಮಾಡೋದು ಜನ. ಹೀಗೆಲ್ಲ ಡಿಸ್ಟರ್ಬ್ ಮಾಡಿದಾಗ ನಾನು ಹೆಂಗ್ರಿ ವಿಡಿಯೋ ಎಡಿಟ್ ಮಾಡೋಕ್ಕಾಗುತ್ತೆ? ಇಂಥವ್ರನ್ನ ಕಟ್ಕೊಂಡು ಆಗಲ್ಲ.
ಆಗಲ್ಲ. ಇದೊಂದು ಲೈಫ್ ಏನಂತಾರೆ ಮಾಡ್ಬಿಡ್ತಾಳೆ ನನ್ನ. ನಿಮ್ದೇ ನಾನು ವೀಡಿಯೋ ಎಡಿಟ್ ಮಾಡೋಕ್ಕೂ ಬಿಡ್ತಾ ಇಲ್ಲ. ಕಂದ ನಿನ್ನ ಹೇರ್ ಚೆನ್ನಾಗಿದೆ ನನ್ನ ಕಡೆ. ನಿನ್ನ ಹೇರ್ ಸಖತ್ತಾಗಿದೆ ಗೊತ್ತಾ. ಮುಂಡೆ ಮಾಡ್ಸೋಣ ನಿನ್ನ ಹೇರ್ ನನಗೆ. ಗೋ 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 ಪ್ಲೀಸ್. ಹಿಂಗೆ ಕಾಟ ಕೊಟ್ಟರೆ ನಾನು ಎಲ್ಲಿ ವೀಡಿಯೋಸ್ ಎಡಿಟ್ ಮಾಡಲಿ? ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ? ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಈಗ ನಾನೇ ಒಂದು ಕೊಟ್ಟು ಹಿಂಗೆ ಕಳಿಸ್ತೀನಿ. ಹೋಗು ಕಂದ. ಫೈನಲಿ ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಬಂದೆ. ಹೆಂಗೋ 1 ಅವರ್ ನಂಗೆ ಟೈಮ್ ಸಿಗುತ್ತೆ ಅಂದ್ಕೊಂಡ್ರೆ, ಈ ಮಳೆ ನೀನು ಎಲ್ಲಿ ಹೋಗ್ತೀಯ, ಮನೆಗೆ ಹೋಗಬೇಡ, ಇಲ್ಲೇ ಇರು, ನಿನ್ನ ಮಗಳು ಡ್ಯಾನ್ಸ್ ನೋಡ್ಕೊಡು ಅಂತ ಚೆನ್ನಾಗಿ ಮಳೆ ಬಂತು. ಸರಿ ಇನ್ನೇನು ಮಾಡೋದು, ಬಾಂಧುಮ ಡ್ಯಾನ್ಸ್ ಮಾಡೋದು ನೋಡೋಣ ಅಂತ ನಿಂತ್ಕೊಂಡೆ. ಅಷ್ಟರಲ್ಲಿ ಸ್ವಲ್ಪ ಮಳೆ ಬಿಡು ಮಾಡ್ತು. ಸದ್ಯ ಮನೆಗೆ ಹೋಗ್ಬಿಡೋಣ, ಮನೆಗೆ ಹೋಗಿ ಮನೇಲಿರೋ ಕೆಲಸ ಮುಗಿಸ್ಬರೋಣ ಅಂತ ಮನೆಗೆ ಹೊರಟೆ. ಕತೆ ಎಲ್ಲ ವ್ಯತೆ ನಮ್ಮದು. ಆಲ್ರೆಡಿ ಮಳೆ ಬರ್ತಾ ಇದೆ ಇವಾಗ ಡ್ಯಾನ್ಸ್ ಕ್ಲಾಸಲ್ಲಿ. ಎಲ್ಲಿ ಕೆಳಗಡೆ ಬಂದ ತಕ್ಷಣ ಬಿಸಿಲು ಬಂದೈತೆ. ಸಿ ಹೆಂಗೆ ನಮ್ಮ ಹಾಸನ. ಸಾಕಾಯ್ತು ಮಾತ್ರ. ಮಳೆ ಬಿಸಿಲು, ಮಳೆ ಬಿಸಿಲು, ಮಳೆ ಬಿಸಿಲು. ಬಾಂಧವನ ಡ್ಯಾನ್ಸ್ ಕ್ಲಾಸ್ ಬಿಟ್ಟು ಬಂದೆ, ಬಿಸಿಲು ಬಂತು. ಮನೆಗೆ ಬರೋಷ್ಟಾಗಿ ಮತ್ತೆ ಬೆಳೆ ಬಂತು. ಸೊ ಒಂದು ವೀಡಿಯೋ ಹಾಕಬೇಕಿತ್ತು ಇನ್ಸ್ಟಾಗ್ರಾಮಿಗೆ. ತುಂಬ ದಿನ ಆಗಿತ್ತು, ಅಂದ್ಕೊಳ್ಳೋಂಗಿಲ್ಲ. ಬಿಕಾಸ್ ವಾಯ್ಸ್ ಓವರ್ ಕೊಟ್ಟು ತುಂಬ ದಿನ ಆಗಿತ್ತು. ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೆ. ಈ ಮಾತಾಡೋಣ ಅಂದರೆ ಮರ್ತೇ ಹೋಗ್ತಾಯಿದೆ. ಏನು ಮಾತಾಡೋದು? ಕ್ಯಾಮ್ರಾ ಫೇಸ್ ಮಾಡಿ 2 months ಆಗಿದೆಯಲ್ಲ. ಈಗ ಮತ್ತೆ ಫೇಸ್ ಮಾಡಬೇಕು ಅಂದರೆ ತುಂಬ ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ಒಂದು ವೀಡಿಯೋ ಮಾಡೋಕ್ಕೆ 1/2 hour ತೊಗೊಬಿಟ್ಟಿದ್ದೀನಿ. ಇವಾಗ ಟೀ ಮಾಡ್ಕೊಬೇಕು. ಆ ಟೀ 1/2 hour ಕುದೀತಾ ಇದೆ. ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ, ಟೀ ಇಟ್ಟೋಗಿತ್ತು. ಜೊತೆಗೆ ನಾನು ಹೆಲ್ದಿ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಎಸ್, ಏರ್ ಫ್ರೈರಲ್ಲಿ ಮೂಂಗ್ ದಾಲ್ ಮಾಡ್ಕೊಂಡಿದ್ದೀನಿ. ನನ್ನ ಮಗಳು ಅಂತೂ ಟೇಸ್ಟ್ ಮಾಡಿ ಅಮ್ಮ ಸಖತ್ತಾಗಿದೆ ಅಂತ ಹೇಳೋಗಿದ್ದಾಳೆ. ಇವಾಗ ನಾನು ಟೀ ಜೊತೆ ಮೂಂಗ್ ದಾಲ್ ತೊಗೋಬೇಕು. ಎಸ್ ಸೌಂಡ್ ಕೇಳಿಸ್ತಾ ಇದೆಯಲ್ಲ. ಸೊ ನಿನ್ನೆ ಮಾಡಿದೆ. ನಿನ್ನೆ ಕಾಫಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಮೂಂಗ್ ದಾಲ್ ತೊಗೊಳ್ಳುವ ನಮ್ಮ ಸ್ನ್ಯಾಕ್ಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ? ಟೇಸ್ಟ್ ಮಾಡಿದೆ ನಾನು ನನ್ನ ಮಗಳ ಜೊತೆ, ಸಖತ್ತಾಗಿತ್ತು. ಟೀನು ರೆಡಿಯಾಗಿದೆ, ಟೀ ತೊಗೊಬಿಡೋಣ. ಏರ್ ಫ್ರೈಯರ್ ಇರೋದಕ್ಕೆ ಇದೊಂದು ಯೂಸು, ಹೆಲ್ತಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ. ಟೀ ಎಸ್, ನಮಗೆ ಟೀನು ರೆಡಿ ಆಯಿತು. ಆ್ಯಂಡ್ ಮೋರ್ ಓವರ್ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಟೀಗೆ. ಯಾಕೆಂದರೆ ಮಾರ್ನಿಂಗ್ ಹಾಲು ತೊಗೊಳ್ತೀನಲ್ಲ, ಹಾಗಾಗಿ ಮತ್ತೆ ಸಂಜೆನೂ ಹಾಲು ಫುಲ್ಲು ಗಟ್ಟಿ ಹಾಲು ಗಟ್ಟಿ ಟೀ ಮಾಡ್ಕೊಳ್ಳಲ್ಲ. ನಾರ್ಮಲಾಗಿ ನೀರು ಟೀ ಮಾಡ್ಕೊತೀನಿ. ನಮ್ಮ ಕಡೆ ಇದೆ ಜಾಸ್ತಿ ನೀರಲ್ಲಿ, ಲೈಕ್ ನಮ್ಮ ಕಡೆ ಗಟ್ಟಿ ಹಾಲಲ್ಲಿ ಅಕಸ್ಮಾತ್ ಟೀ ಮಾಡಿಬಿಟ್ರೆ ಯಾರೂ ಕುಡಿಯಲ್ಲ. ಸ್ವಲ್ಪ ನೀರು ಜಾಸ್ತಿ ಇರಬೇಕು, ಬಾಯಿಗೆ ಅಂಟಬಾರ್ದು ಟೀ ಕುಡಿತೀವಿ ಅಂತಂದರೆ. ನಮ್ಮ ಕಡೆ ಅಂದರೆ ನಮ್ಮ ಅಪ್ಪ ಮನೆ ಕಡೆ. ಯಾಕೆ ಗೊತ್ತಾ, ಅಲ್ಲಿ ನಾಟಿ ಹಸುಗಳು ಫಸ್ಟ್ ಇದ್ದಿದ್ದು. ಸೊ ಹಾಲು ಕಡಿಮೆ ಕೊಡುತ್ತಲ್ವ, ಜಾಸ್ತಿ ಕೊಡ್ತಿರಲಿಲ್ಲ. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕೋರು, ಹಾಲು ಹಾಕೋರು ಕರೆಕ್ಟಾಗಿ ಆಗೋದು. ಇವಾಗ ಪ್ಯಾಕೆಟಲ್ಲಿ ನಾವು ಯೂಸ್ ಮಾಡೋದು ಗಟ್ಟಿ ಹಾಲಿರುತ್ತೆ, ಬಟ್ ಬಾಯಿಗೆ ಅಂಟ್ಕೊಂಡ್ರೆ ಒಂಥರ ಆಗುತ್ತೆ ಕುಡಿದ್ಮೇಲೆ. ಅದಕ್ಕೆ ತೆಳುಗೂ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಕ್ಯಾಲೋರೀಸ್ ಕೂಡ ಕಡಿಮೆ ಇರುತ್ತೆ. ಬನ್ನಿ ಜೊತೆಗೆ ಹೆಸರು ಕಾಳು ತಿನ್ನುವ. ಸೊ ತನಕ ಬಿಸಿಲಿತ್ತು, ಬಾಂದು ಯಾವಾಗ ಹೊರಗಡೆ ಬಂದು ಶುರು ಆದರೂ ಬರ್ತಾಯಿದೆ, ಜೋರಾಗೆ ಬರ್ತಾಯಿದೆ ಇವಾಗ ಮಳೆ. ಏನು ಮಾಡೋಣ, ವಾಕ್ ಮಾಡೋಣ. ಬಂದು ಮೋಹಕ್ನು ಒಂದು ಕಡೆ ಕೂರಿಸ್ಬಿಟ್ಟು, ಇಲ್ಲ ನಾವೇ ನಿಂತ್ಕೊಬೇಕು ಇವಾಗ ಹೋಗಿ. ಸರಿ ಬರ್ತಿದೆ ಇವಾಗ ಮಳೆ ಬಂತು ಜೋರಾಗಿ. ಹೊಡೋಣ? ಜೋರಾಗಿ ಬಂತಲ್ಲ ಇನ್ನೇನು. ದವೇ ಹೆಂಗೆ 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 ಅಲ್ಲಿ
ಮಳೆ ಬರ್ತಾ ಇದೆ ಅಂತ ಅಂಕಲ್ ಆಂಟಿ ಅಲ್ಲೇ ಸ್ಟಾಪ್ ಆಗಿಬಿಟ್ರು ಛತ್ರಿ ಹಿಡ್ಕೊಂಡು. ನಾವು ಮಳೆ ಆದ್ರೂ ಪರವಾಗಿಲ್ಲ ಹೋಗೋಣ ಅಂತ ಮುಂದೆ ಬನ್ನಿ ಈ ಬಂದ್ರೆ ಕಡೆ ಇಬ್ರು. ಇಲ್ಲಿ ನೋಡಿ ಬನ್ರಿ ಇಲ್ಲಿ. inspiration ಬನ್ರಿ ಇಬ್ರು. ಇಲ್ಲಿ. ಅಯ್ಯೋ ಇಬ್ರು ನಿಂತ್ಕೊಳ್ಳೋಣಪ್ಪ ಮಳೆ ಬರ್ತಾ ಇದೆ ಅಂತ. ಯಾಕೋ ತಣ್ಣಿಲ್ಲ, ನಾವೇ ಖಾಲಿ ಮಾಡಿದೀವಿ ಅದಕ್ಕೆ. ತಗೋವಾ ತಿನ್ನವ, ತಿಂದೆ ಬಿಸಾಕು ನೀನು. ತಗೋ, ಮಳೆಲಿ ನಿಲ್ತು ಬಿಡು, ತೆಗ್ದಾಕು. ಸದ್ಯ ಹೋಗದೆ ಇರೋದೇ ಬೆಟರ್ ಆಯಿತು. ಹೋಗ್ಬಿಟ್ಟಿದ್ರೆ ಮಳೆ ಅಂತ ವಾಕೋ ಆಗ್ತಿರ್ಲಿಲ್ಲ, ಇನ್ನೂ ಆಗ್ತಿರ್ಲಿಲ್ಲ. ಇಲ್ಲ ಹಣ್ಣಿಲ್ಲ, ಇನ್ನು ಹಣ್ಣು ಅಂದರೆ ಇಲ್ಲ. ತಿನ್ನಲ್ಲ ಅಂದರೆ ಕೊಟ್ಬಿಡುಕಂದ, ನಾವೇ ತಿಂತೀವಿ. ಹಾಂ, ಏಟ್ ಅಂತ ಮತ್ತೆ ಏಟು ಬಂಗಾರು. ನೈನು ನೈನು ಚಿನಿ ಯಾವ ಕಲರ್ ಇದೆ? ಬಿ ಫಾರ್ ಬಲೂನ್. ನಾನು ರಾಂಗ್ ಅಂತ ಏನು? ಏ ಬಿ ಅಲ್ಲಿ ಕರೆಕ್ಟು. ಎಂ. ಅಲ್ಲ, ತರ್ಸಿರೋದು ಅವಳಿಗ ನಿನಗ ಅನ್ನೋದೇ ಕನ್ಫ್ಯೂಷನ್ ಆಗ್ತಿದೆ. ಅದೇನೇ ಹೇಳ್ತಾ ಇರೋದು. ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಅದ್ರ ಜೊತೆಗೆ ಬೈಕೊಂಬೇಡಿ, ಮತ್ತೆ ಅದೇ ದಾಲ್ ಖಾಲಿ ಆಗತ್ತನ್ಕ ಅದೇನೆ ಊಟ. ಆಗಿ ವಾಕಿಂಗ್ ಕೂಡ ಆಯಿತು. ನಂತರ ವಾಕಿಂಗ್ ಪ್ಯಾಡ್ನ ಸೈಡಿಗೆ ಎತ್ತಿಡಬೇಕು. ಲೈಕ್ ನಾವು ವೆಯ್ಟ್ಸ್ ಎತ್ತಬೇಕು ಅನ್ನೋದೇನಿಲ್ಲ, ಆರಾಮಾಗಿ ಮೂವಬಲ್ ಇದೆ, ವೀಲ್ಸ್ ಇರುತ್ತೆ, ಮೂವ್ ಮಾಡಿ ಬೆಡ್ ಕೆಳಗಡೆನೂ ಕೂಡ ಮೀನ್ಸ್ ಮಂಚದ ಕೆಳಗಡೆ ಕೂಡ ಇಟ್ಕೊಬೋದು ಸ್ಪೇಸ್ ಬೇಕು ಅಂತಂದರೆ. ಬಂದು ಮಲ್ಗಾಯಿತು. ಇವಾಗ ನಾನು ಒಂದು ಲೋಟ ನೀರು ಕುಡಿದು ಮೀನ್ಸ್ ಬಿಸಿನೀರು ಕುಡಿದು ನಿದ್ದೆ ಮಾಡಬೇಕು. ಮತ್ತು ನಾಳೆ ಸಿಗುವ. ಬಾಯ್.